ಸ್ಟೋರಿ ಹೆಂಗೆ ಕನೆಕ್ಟ್ ಸಿನಿಮಾ ಇದೇ ಪ್ರಶ್ನೆನ ನಾನು ಶೂಟಿಂಗಲ್ಲೂ ಕೇಳಿದ್ದೆ. 1911 ಹೆಂಗೆ ಇದು ಅಂತ. ಅದೇ ಇರೋದು ಮಜಾ, ಒಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಕಥೆಯಲ್ಲಿ ಇದೆ ಅಂದರೆ ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳಿದ್ರೆ ಒಂದೇ ನಿಮಿಷ ಟೈಮಲ್ಲಿ ಕ್ರಿಯೇಟಿವ್ ಚಿತ್ರ, ನಾನ್ ಕ್ರಿಯೇಟಿವ್ ಚಿತ್ರ, ಮೊನಾಟನಸ್ ಹೋಗ್ತೀವಿ ಸರ್, ಒಂದೇ ಥರ ಇದೆ ಸರ್, ಅದು ಹಂಗೆ ಇತ್ತು, ಇದು ಹಂಗೆ ಇತ್ತು, ಇದು ಹಂಗೆ ಇತ್ತು ಅಂತಿದ್ದ ಕಾಲಘಟ್ಟದಿಂದ ಬ್ರೇಕ್ ಮಾಡೋಕ್ಕೆ ಮಠ ಬಂತು, ಬ್ರೇಕ್ ಮಾಡೋಕ್ಕೆ ಎದ್ದೇಳು ಮಂಜುನಾಥ ಬಂತು. ಅದರಲ್ಲಿ ಐಟಮ್ ಸಾಂಗ್ ಇಲ್ಲ ಅಥವಾ ರೆಗ್ಯುಲಾರಿಟೀಸ್ ಯಾವುದೂ ಇಲ್ಲ, ಕ್ರಿಯೇಟಿವಿಟಿ ಇದೆ ಅಲ್ಲಿ. ಆ ಕ್ರಿಯೇಟಿವಿಟಿ ಸ್ವತಂತ್ರ ನಿರ್ದೇಶಕನಿಗೆ ಇರುತ್ತೆ ಮತ್ತು ಆಡಿಯನ್ಸ್ ಅದನ್ನು ತಗೋತಾರೆ. ಅದನ್ನು ಪದೇ ಪದೇ ಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅದೇ ಪ್ರಶ್ನೆನ ಸೆನ್ಸಾರ್ ಚಂದ್ರಶೇಖರ್ ನನಗೆ ಮಠದಲ್ಲಿ ರಾಜ ಅಸಂಬದ್ಧವಾಗಿ ಇಂಗ್ಲೀಷೆಲ್ಲ ಮಾತಾಡ್ತಾನೆ ಅಂತ, ಹೆಂಗ್ಸೆ ಅಂತ. ಅಸಂಬದ್ಧ ಅದು ಯಾಕಂತೀರಿ ಸರ್? ಇಲ್ಲ, ನನಗೆ ಬಿಟ್ಟಿದ್ರಿ, ಅದು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ರಾಜ ಮಾತಾಡೋದು. ನಂಗೆ ಟೆನ್ಷನ್ ಆಗಿದೆ ಕಣಯ್ಯ, ಅವರೆಲ್ಲ ಬಂದ್ಬಿಡ್ತಾರೆ, ನನ್ನ ಕಲೀಗ್ಸ್ ಬಂದ್ಬಿಡ್ತಾರೆ, ಎಲ್ಲ ಇಂಗ್ಲೀಷ್ ಹೆಂಗೆ ಅಂತ. ಅದನ್ನ ಹೆಂಗೆ ನಾನು ಕೊಡಲಿ? ಇಲ್ಲ, ಇದು ನಾನು ಕೊಡೋಕ್ಕಾಗಲ್ಲ, ಕನ್ನಡದಲ್ಲಿ ಕರೆಕ್ಟಾಗಿ ಮಾಡ್ಕೊಂಬಂದಿದ್ದೆ ಸರ್. ಆ ಕತೆ ಹೇಳ್ತಿರೋದು ಉಪಕಥಿ ಗೋವಿಂದು ಜಗೀಶ್ವರ್ ಪಾತ್ರ. ಅದು ಅವನ ಭಾಷೆ, ಅವನ ಎಮ್ಮೆ ಇಂಗ್ಲೀಷ್, ಎಮ್ಮೆ ಕನ್ನಡ ಅಲ್ಲ. ಆತನ ಪಾತ್ರದ ನಾಲೆಡ್ಜ್ ಪ್ರಕಾರ ಹೇಳಾಗಿದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾವು ನಿರ್ದೇಶಕರೇ ಅಷ್ಟು ಆಳಕ್ಕೆ ಇಳಿದು ಬರ್ದಿರ್ತೀವಿ, ಸುಮ್ಮನೆ ನಮ್ಮ ಖುಷಿಗೆ ಬರ್ದಿರಲ್ಲ. ಓ, ಈ ಆಯಾಮ ಸರ್, ಮತ್ತು ಈ ಆಯಾಮನೇ ತಿಳ್ಕೊಳ್ತೇವೆ ಸೆನ್ಸಾರ್ ಆಫೀಸರ್ ಅಂತ ನೀವು ಹೇಳಿ ನನ್ನಿಂದ ಒಪ್ಕೊಳ್ಳೇಬೇಕಲ್ಲ ಸರ್. ಸರ್ಕಾರ ಕೊಟ್ಟಿರೋ ಹುದ್ದೆ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವು ಕೂಡ ಅಂತ. ಆಮೇಲೆ ಮಠ ಆಯಿತು, ಮಂಜುನಾಥ ಟೈಮ್ ಬಂದಾಗಂತೂ ತುಂಬ ಎಂಜಾಯ್ ಮಾಡಿ ಮಂಜುನಾಥನ ಬಿಟ್ಕೊಟ್ರು ಅವರು. ಸೊ ಹೀಗೆ ಕ್ರಿಯೇಟಿವ್ ಸ್ವಾತಂತ್ರ್ಯಗಳನ್ನ ಬಳಸ್ಕೊಳ್ಳದೆ ನಾರ್ಮಲ್ ಚಿತ್ರಗಳು ಬರ್ತಾ ಇರುತ್ತೆ. ನಾರ್ಮಲ್ ಚಿತ್ರಗಳು ಬರೋದ್ರಿಂದ ಅದರಿಂದ ಹೊರಗಡೆ ಇರೋಣ ಅನ್ನೋ ಒಂದು ಉದ್ದೇಶ. ಎಸ್, ಜೀವನ ಸಾರ್ಥಕತೆಗೆ. ಈಗ ಮ್ಯಾನರಿಸಮ್ ಜಗ್ಗೇಶ್ ಸರ್ದು ಅದೇ ಮುಂದುವರಿಕೆ ಭಾಗ ಆಗಿದೆ. ಯಾವುದು? ಅವ್ರ ಮ್ಯಾನರಿಸಮ್ ಬದ್ದಾಗಿದೆ ಈ ಸಿನಿಮಾ. ಅಂದರೆ ಒಬ್ಬ ಹಾಸ್ಯವನ್ನು ಉತ್ಪಾದನೆ ಮಾಡುವಾಗ, ಈಗ ಟ್ರೈಲರಲ್ಲಿ ನೋಡಿ ಸಿನಿಮಾವನ್ನು ನಿರ್ದೇಶನ ಮಾಡೋಕ್ಕೆ ಕಂಪ್ಲೀಟ್ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಟ್ರೈಲರಲ್ಲಿ ಒಂದಷ್ಟು ಡೈಲಾಗ್ಸ್ಗಳನ್ನು ಮಾತ್ರ ಕೊಟ್ಟು ಅನ್ಸಿರ್ತೀವಿ, ಇಷ್ಟೆಲ್ಲ ಇದೇ ವಿಚಾರ, ಬನ್ನಿ ನೋಡಿ ಮಜಾ ತಗೊಳ್ಳಿ ಅಂತೇಳಿ. ಮ್ಯಾನರಿಸಮ್, ಮಂಜುನಾಥನ ಮ್ಯಾನರಿಸಮ್ ಮ್ಯಾಚ್ ಮಾಡಿದೆಯೋ ಅಥವಾ ಮಠದ ಮಾಡಿದೆಯೋ ಅಂದರೆ ಜಗ್ಗೇಶ್ವರ್ ಒಂದೇ. ಅದರಲ್ಲಿರೋ ಪಾತ್ರಗಳನ್ನು ಹೆಕ್ಕಿ ತೆಗೆಯುವಾಗ ಈ ಪ್ರಶ್ನೆ ರೆಗ್ಯುಲಾರಿಟಿ ಅಂತ ಕೇಳಬಹುದು. ವೆನ್ ಇಟ್ ಕಮ್ಸ್ ಟು ಪ್ರತಿಸ್ಥಿತಿ ವೆಂಚರಿಂಗ್ ಅಂತ ಬಂದಾಗ ಟ್ರೈಲರ್ ನೋಡಿ ಸಿನಿಮಾನ ನಿರ್ಧಾರ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ತಿಳುವಳಿಕೆ ಸರ್. ಮಠ ಮತ್ತು ಮಂಜುನಾಥ ಪದೇ ಪದೇ ನೋಡುವಂಥ ಸಿನಿಮಾ, ಕಾಡುವಂಥ ಸಿನಿಮಾ, ಇದರಲ್ಲಿ ಆ ಥರದ ವಿಷಯಗಳು ಏನಿದೆ ಸರ್? ಹೈಲೈಟ್ ಅಂದರೆ ಏನು ಹೇಳೋದು? ಇದು ಪದೇ ಪದೇ ನೋಡುವಂಥ ಸಿನಿಮಾ ಆಗುತ್ತೆ ಸರ್. ಒಂದು ಸಿನಿಮಾನ ಒಂದೇ ಸತಿ ನೋಡೋಕ್ಕಾಗಲ್ಲ ಅನ್ನೋಂಥ ಒಂದು ಇದನ್ನೇ ಥಿಯೇಟ್ರಿಗೆ ಹೋಗ್ತೀವಿ, ಕೂತ್ಕೋತೀವಿ, ಆಗ್ತಾನೆ ಸಿನಿಮಾ ನೋಡ್ತೀವಿ, ಏನಾಯ್ತು ಹಿಂಸೆ ಕೊಡ್ತಾ ಇದ್ದಾನೆ ಅಂದ್ಕೊಂಡು ಹೊರಗಡೆ ಬಂದಿದ್ದೀವಿ. ಬೇಕಾದ ಸತಿ ಅಮ್ಮ ಅಕ್ಕ ಅಂತೆಲ್ಲ ಬೈಕೊಂಡು ಹೊರಗಡೆ ಬಂದಿರ್ತೀವಿ. ಟು ಬಿ ಆನೆಸ್ಟ್, ನಾನು ಕೂಡ ಪ್ರೇಕ್ಷಕನಾಗಿದ್ದಾನೆ. ಅದಕ್ಕೆ ಫ್ಯಾಮಿಲಿ ಫಿಲ್ಮ್ ಅಂತ ಕರೆಯೋದು. ಅಮ್ಮ ಅಕ್ಕ ಅಂತದಕ್ಕೆ ಫ್ಯಾಮಿಲಿ ಫಿಲ್ಮ್ ಆಗೋಯ್ತು. ಆನಂತರ ಕೆಲವು ಚಿತ್ರಗಳು ಪದೇ ಪದೇ ನೋಡಿಸ್ಕೊಳ್ಳುತ್ತೆ ಅಂದರೆ ಅದರ ಆಯಸ್ ಜಾಸ್ತಿ ಅಂತ. ಸೊ ಈ ರಂಗನಾಯಕದಲ್ಲೂ ಆ ಎಲಿಮೆಂಟ್ಸ್ ಇದ್ದೇ ಇದೆ. ನಮ್ಮ ಚಿತ್ರವನ್ನು ಒಂದ್ಸಲಿ ಮಾತ್ರ ನೋಡಲ್ಲ, ಅವನು ಪದೇ ಪದೇ ನೋಡಬೇಕು ಅಂದರೆ ಲೇಯರ್ಸ್ ಜಾಸ್ತಿ ಹಾಕಬೇಕಾಗತ್ತೆ ಅಂತ. ಕಥೆಯ ಲೇಯರ್, ಗ್ರಾಫಿಕ್ ಲೇಯರ್, ಬೇರೆ ಬೇರೆ ವಿಚಾರಗಳಿದೆ ಅಲ್ಲಿ. ಅಷ್ಟು ಲೇಯರ್ ಬಂದಾಗ ಒಂದು ಸತಿ ಕೂತಾಗ ಒಂದು ಲೇಯರ್ ಸಿಗುತ್ತೆ ಅಷ್ಟೇ ಅವನಿಗೆ, ಒಂದು ಕಥೆಯ ಲೇಯರ್ ಸಿಕ್ಕಿರುತ್ತೆ. ಎಣಿಸ್ಬೇಕು, ಓಹೋ ಈ ವಿಚಾರ ಇದೆಯಾ, ಈ ವಿಚಾರ ಇದೆಯಾ ಅಂತ. ಈಗ ಮಠ ಕೂಡ ಕೆಲವು ಸತಿ 50-60 ಸತಿ ನೋಡಿದವರು, ಎಕ್ಸಾಗ್ರೇಷನ್ ಏನಲ್ಲ, ಸತ್ಯ ಕೇಳಿ ನೋಡಿರುವಂಥವ್ರು ಇದ್ದಾರೆ. ಅವರು ಪ್ರತಿ ಸತಿ ನೋಡೋದು ಬೇರೆ ಅರ್ಥ ಸಿಗ್ತಾ ಇದೆ ಸರ್ ನನಗೆ ಅಂತ ಹೇಳಿ. ಆ ಎಲ್ಲ ಆಯಾಮಗಳು ರಂಗನಾಯಕದಲ್ಲೂ ಇದೆ. ಎಸ್. ಅಲ್ಲ, ಈಗ ಟಾಪ್ ಸ್ಟಾರ್ಗಳು ಮಲಗಿದ್ದಾರೆ, ಅವ್ರನ್ನ ಎಬ್ಬಿಸೋ ಪ್ರಯತ್ನ ಕನ್ನಡಕ್ಕಾಗಿ ಅನ್ನೋದೇನೋ ಇದು ಕಾಣುತ್ತೆ ನಿಮ್ಮ. ಅಲ್ಲ, ನಿಮಗೆ ಏನು ಕಾಣಿಸುತ್ತೆ ಅದೇ ಸತ್ಯ ಸರ್. ಅದೇನೆ ಸರಿ. ಅದು ಸರ್, ಕೆಲವೊಂದು ವಿಷಯದಲ್ಲಿ ಕನ್ನಡದ ಅಸ್ಮಿತೆ ಬಗ್ಗೆ ಮಾತಾಡಿದ್ರೆ ಒಟ್ಟಾರೆ ಸಿನಿಮಾ ಕಾಂಟೆಸ್ಟ್. ಸತ್ಯ ಹೇಳ್ತೀನಿ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಮ್ಮ ಸತ್ಯ ಅಂದರೆ ಜಗ್ಗೇಶ್ ಸರ್ ಅವರ ಒಂದು ಸಾಂಗ್ ನೋಡಿದಿರಿ, ಗಾಳಿ ತಂಗಾಳಿ ಕನ್ನಡ ಮಾತಾಡಿ ಸಾಂಗ್ನ ಎಲ್ಲ ನೋಡಿದಿರಿ. 5-6 ಲಕ್ಷ 7 ಲಕ್ಷ 8 ಲಕ್ಷ ರೀಚ್ ಆಗಿದೆ ಆಲ್ರೆಡಿ. ಆ ಡ್ಯಾನ್ಸು ಅದು 17 ದಿನ ಶೂಟಿಂಗ್ ಮಾಡಿದ್ದು ಒಂದು ಸಾಂಗ್. ಅದು ಆ ಟೈಮಲ್ಲಿ ಏನಾಯಿತು ಅಂತಂದರೆ ಜಗ್ಗೇಶ್ ಸರ್ ಜಂಪ್ ಮಾಡಬೇಕು, ಯಾಕೆಂದರೆ ಅವರು ಬಂಡಾನನ ಗಂಡ ಸಾಂಗ್ಗಳು ಮಾಡಿರೋ ಟೈಮಲ್ಲಿ ಅವ್ರಿಗೆ 30 ಆಸುಪಾಸು. ಈಗ ಹೇಳ್ಬೋದಣ್ಣ, ಹೆಚ್ಚು 60 ಆಸುಪಾಸು. ಹಾಂ, ಓಕೆ 60 ಆಸುಪಾಸು. ಅದೇ ಎನರ್ಜಿ ಬೇಕಣ್ಣ ನನಗೆ ಅಂತ, ಅಷ್ಟು ಕಂಡೀಷನ್ ಅಣ್ಣ. 60 ದಾಟಾಯ್ತು. ಸೊ ಆತ ಅದೇ ಎನರ್ಜಿಲಿ ಮಾಡಬೇಕು ಅಂದಾಗ ಮಾಡ್ಬೇಕಂತೆ. ಆತನಿಗೆ ಬೆನ್ನು ಹುರಿ ಸಮಸ್ಯೆ ಇದೆ, ಟು ಬಿ ಆನೆಸ್ಟ್, ಸುಳ್ಳಲ್ಲ ಅದು. ನಮ್ಮ ಕಥಾನಾಯಕರಿಗೆ ಜಗ್ಗೇಶ್ ಸರ್ಗೆ ಬೆನ್ನುನೋವಿನ ಸಮಸ್ಯೆ ಇದೆ. ಆದರೆ ರಂಗನಾಯಕನ ಕಥೆಯ ಬೆನ್ನೆಲುಬು ತುಂಬ ಸ್ಟ್ರಾಂಗ್ ಆಗಿದೆ, ನಂಬೋದು. ರಂಗನಾಯಕ ಟೈಟಲ್ ತುಂಬ ಆಗಿನ ನೀವು 1911 ಅಂತ ಹಾಕೊಂಡ್ರು ಕೂಡ ಈಗ ಪುಟ್ಟಣ
ಅಣ್ಣನ ರಂಗನಾಯಕಿ ಬಂದಿದೆ, ನಿಮ್ದು ರಂಗನಾಯಕ, ಅಲ್ಲೊಂದು ಹೋದ್ರೆ ಅಲ್ಲೊಂದು ಸ್ಟ್ರಾಂಗ್ ಕಂಟೆಂಟ್ ಬೇರೆ ವಿಷಯ. ಇಲ್ಲಿ ನಿಮ್ಮ ಆ ಥರದ್ದು ಒಂದು ಲೈನ್ ಏನಾದ್ರು ಎಲ್ಲ ರಂಗನಾಯಕಿ ಸ್ಟ್ರಾಂಗ್ ಕಂಟೆಂಟ್ ಅನ್ನೋಕ್ಕಿಂತ ಅದು ಇನ್ಸೆಸ್ಚುವಲ್ ಅಂತ, ತಾಯಿ ಮಗನ ರಿಲೇಷನ್ ಬಗ್ಗೆ ನಾವು ಆ ಥರ ಕೆಲಸ ಮಾಡಲ್ಲ. ನಾವು ಒಂದು ಪರಿಪೂರ್ಣ ಚಿತ್ರವನ್ನು ಕೊಟ್ಟಿದ್ದೀವಿ ಸರ್, ನೋಡು ಗೊತ್ತಾಗುತ್ತೆ.